ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಜ್ಞ ಮತ್ತು ತಪಸ್ಸುಗಳಿಂದ ಏನು ತಿಳ್ಕೋಬೇಕು, ಯಾವುದನ್ನ ಯಜ್ಞ ತಪಸ್ಸು ಅಂತ ಹೇಳ್ತಾರೆ, ಮತ್ತೆ ಭಗವಂತನೇ ಅವುಗಳ ಭೋಕ್ತೃ ಅಂತನ್ನೋದು ಹೇಗೆ, ಮತ್ತೆ ಅವನನ್ನ ಭೋಕ್ತ ಅಂತ ತಿಳಿಯೋದ್ರಿಂದ ಮನುಷ್ಯನಿಗೆ ಶಾಂತಿ ಅನ್ನೋದು ಹೇಗೆ ಸಿಗುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಡಿಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಅದನ್ನ ಮತ್ತೆ ಮತ್ತೆ ಕೇಳಿದ್ರೆ ನಮಗದು ನೀಟಾಗಿ ಅರ್ಥ ಆಗುತ್ತೆ. ಆಯ್ತಾ? ಈಗ ಮುಂದುವರೆದು ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಭಗವಂತನನ್ನು ಸರ್ವಲೋಕ ಮಹೇಶ್ವರ ಅಂತ ತಿಳಿಯೋದು ಅಂತಂದ್ರೆ ಏನು, ಮತ್ತೆ ಹೀಗೆ ತಿಳ್ಕೊಂಡಿರುವಂಥವ್ರಿಗೆ ಶಾಂತಿ ಅನ್ನೋದು ಹೇಗೆ ಸಿಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಈಗ ಇಂದ್ರ, ವರುಣ, ಕುಬೇರ, ಯಮರಾಜ ಈ ರೀತಿ ಬೇಕಾದಷ್ಟು ಜನ ಎಷ್ಟೆಲ್ಲ ಲೋಕಪಾಲಕರಿದ್ದಾರೋ, ಮತ್ತೆ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ತಮ್ಮ ತಮ್ಮ ಬ್ರಹ್ಮಾಂಡಗಳ ನಿಯಂತ್ರಣವನ್ನ ಮಾಡ್ತಾ ಇರುವಂತಹ ಎಷ್ಟು ಒಡೆಯರಿದ್ದಾರೋ, ಭಗವಂತ ಇದ್ದಾನಲ್ಲ ಅವನು ಅವರೆಲ್ಲದರ ಸ್ವಾಮಿ ಮತ್ತೆ ಮಹಾನ್ ಈಶ್ವರನಾಗಿದ್ದಾನೆ. ಎಷ್ಟೇ ದೇವತೆಗಳು, ದಿಕ್ಪಾಲಕರು, ಲೋಕಪಾಲಕರು ಯಾರ್ಯಾರಿದ್ದಾರೋ ಎಲ್ಲ ಒಂದು ಬ್ರಹ್ಮಾಂಡ ಅಲ್ಲ, ಎಷ್ಟೊಂದು ಬ್ರಹ್ಮಾಂಡಗಳಿದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಬ್ರಹ್ಮಾಂಡಗಳನ್ನ ನಿಯಂತ್ರಣ ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರು ಎಲ್ಲದಕ್ಕಿಂತ ಒಡೆಯನಾಗಿರುವಂಥವನು ಭಗವಂತ. ಅದಕ್ಕೆ ಶ್ರುತಿಗಳಲ್ಲೂ ಕೂಡ ಈ ರೀತಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಶ್ವೇತಾಶ್ವತರ ಉಪನಿಷತ್ ಅಂತಿದೆಯಲ್ಲ, ಅದರಲ್ಲಿ ಹೇಳಿದ್ದಾರೆ, ತಮೀಶ್ವರಾಣಾಂ ಪರಮಂ ಮಹೇಶ್ವರಂ, ಅಂದರೆ ಆ ಈಶ್ವರನಿಗೂ ಕೂಡ ಪರಮ ಮಹೇಶ್ವರ ತನ್ನ ಒಂದು ಅನಿರ್ವಚನೀಯ ಮಾಯಾಶಕ್ತಿಯ ಮೂಲಕ ಭಗವಂತ ಏನು ಮಾಡ್ತಾ ಇದ್ದಾನೆ, ತನ್ನ ಲೀಲೆಯಿಂದಾನೆ ಸಂಪೂರ್ಣ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದಾನೆ. ಸ್ಥಿತಿ ಮತ್ತು ಸಂಹಾರ ಕೂಡ ಮಾಡ್ತಾ ಎಲ್ಲರನ್ನೂ ಕೂಡ ಯಥಾಯೋಗ್ಯ ನಿಯಂತ್ರಣದಲ್ಲಿ ಇಡಿಸ್ತಾನೆ. ಮತ್ತು ಹೀಗೆ ಮಾಡ್ತಾ ಇದ್ರು ಕೂಡ ಅವನು ಎಲ್ಲದಕ್ಕಿಂತ ಎತ್ತರದಲ್ಲೇ ಇರ್ತಾನೆ. ಅವನೇ ಮಾಡಿಸ್ತಾ ಇದ್ದಾನೆ ಅಂದಿದ ತಕ್ಷಣ ಅವನು ಕೆಳಮಟ್ಟಕ್ಕೆ ಯಾವತ್ತೂ ಇಳಿಯೋದಿಲ್ಲ, ಅವನು ಯಾವತ್ತೂ ಉನ್ನತವಾಗಿರ್ತಾನೆ. ಈ ರೀತಿ ಭಗವಂತನನ್ನ ಸರ್ವಶಕ್ತಿ ಇರುವಂಥವನು, ಸರ್ವನಿಯಾಮಕನು, ಸರ್ವಾಧ್ಯಕ್ಷನು ಮತ್ತೆ ಸರ್ವೇಶ್ವರನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅವನನ್ನ ಸರ್ವಲೋಕ ಮಹೇಶ್ವರ ಅಂತ ಹೇಳೋದು ಅಂತ ಹೇಳಿರೋದು. ಅಂದ್ರೆ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾನೋ, ಯಾರ ನಿಯಂತ್ರಣದಲ್ಲಿ ಇದೆಲ್ಲ ಇದೆಯೋ, ಯಾರು ಅದನ್ನು ಕರೆಕ್ಟಾಗಿ ನಿಯಂತ್ರಣ ಮಾಡ್ತಾ ಇದ್ರೂ ಕೂಡ ಎಲ್ಲಕ್ಕಿಂತ ಎತ್ತರದಲ್ಲೇ ಇರ್ತಾನೋ, ಈ ರೀತಿ ಭಗವಂತನನ್ನು ಸರ್ವಶಕ್ತಿವಂತ, ಸರ್ವನಿಯಾಮಕ, ಸರ್ವಾಧ್ಯಕ್ಷ, ಸರ್ವೇಶ್ವರ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದನ್ನು ಇಲ್ಲಿ ಅವನನ್ನು ಸರ್ವಲೋಕ ಮಹೇಶ್ವರ ಅಂತ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇರೋದು. ಈ ಒಂದು ತತ್ವ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಈ ರೀತಿ ತಿಳ್ಕೊಳ್ಳುವಂಥ ಭಕ್ತ ಇದ್ದಾನಲ್ಲ, ಅವನು ಭಗವಂತನ ಮಹಾನ್ ಪ್ರಭಾವ ಮತ್ತು ರಹಸ್ಯದ ತಿಳುವಳಿಕೆ ಇರುವ ಕಾರಣ ಒಂದು ಕ್ಷಣ ಕೂಡ ಅವನನ್ನು ಮರೆಯೋದಿಲ್ಲ. ಈಗ ಯಾವ ಮನುಷ್ಯನಿಗೆ ಭಗವಂತ ಸರ್ವಶಕ್ತಿ ಅಂದರೆ ಅವನಲ್ಲೇ ಎಲ್ಲ ಶಕ್ತಿ ಇರುವಂಥದ್ದು, ಅವನೇ ಇದನ್ನೆಲ್ಲ ನೋಡ್ಕೊಳ್ಳೋದು, ನಿಯಾಮಕ ಕೂಡ ಅವನೇ, ಇಲ್ಲಿ ಏನೇನು ನಡಿಬೇಕು, ಹೇಗೆ ನಡಿಬೇಕು ಎಲ್ಲವನ್ನ ಮಾಡುವಂಥವನವನು, ಆಮೇಲೆ ಎಲ್ಲದಕ್ಕೂ ಅಧ್ಯಕ್ಷ ಅವನು ಎಲ್ಲದಕ್ಕೂ ಈಶ್ವರ ಅಂತ ತಿಳ್ಕೊಂಡ ಮೇಲೆ ಬೇರೆ ನಾವು ಭಗವಂತನನ್ನು ಎಲ್ಲಾದರೂ ಮರೆಯೋದಕ್ಕೆ ಸಾಧ್ಯನಾ? ಏನು ನೋಡಿದ್ರು ನಮಗೆ ಭಗವಂತನೇ, ಏನು ಮಾಡ್ತಾ ಇದ್ರು ಭಗವಂತನೇ. ಎಲ್ಲ ರೀತಿಯಲ್ಲಿ ನಮ್ಮ ತಿಳುವಳಿಕೆ, ನಮ್ಮ ಕಾರ್ಯಗಳು ಏನೇ ಇದೆಯೋ ಎಲ್ಲದರಲ್ಲೂ ಭಗವಂತನೇ ಇರೋ ಕಾರಣದಿಂದ ಒಂದು ಕ್ಷಣ ಕೂಡ ಅವನನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾರು? ಭಕ್ತರಾಗಿರುವಂಥವ್ರು. ಅಂಥ ಭಕ್ತ ಏನು ಮಾಡ್ತಾನೆ? ಸದಾ ಕಾಲ ನಿರ್ಭಯನಾಗಿರ್ತಾನೆ ಮತ್ತು ನಿಶ್ಚಿಂತನಾಗಿ ಅವನ ಅನನ್ಯ ಚಿಂತನೆಯನ್ನ ಮಾಡ್ತಾ ಇರ್ತಾನೆ. ಶಾಂತಿಯಲ್ಲಿ ವಿಘ್ನವನ್ನ ಉಂಟು ಮಾಡುವಂತಹ ಕಾಮ, ಕ್ರೋಧ ಈ ರೀತಿಯ ಶತ್ರುಗಳು ಅವನ ಹತ್ರ ಕೂಡ ಸುಳಿಯೋದೇ ಇಲ್ಲ. ಅವನ ದೃಷ್ಟಿಯಲ್ಲಿ ಭಗವಂತನಿಗಿಂತ ಹೆಚ್ಚಾಗಿ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ಅವನ ಚಿಂತನೆಯಲ್ಲೇ ತೊಡಗಿರ್ತಾನೆ. ನಿತ್ಯ ನಿರಂತರ ಪರಮಶಾಂತಿ ಮತ್ತು ಆನಂದದ ಮಹಾನ್ ಸಮುದ್ರವಾದಂತಹ ಭಗವಂತನ ಧ್ಯಾನದಲ್ಲೇ ಮುಳುಗಿರ್ತಾನೆ. ಸರ್ವಮಯ ಭಗವಂತನೇ, ಎಲ್ಲ ಕಡೆಗಳಲ್ಲೂ ಭಗವಂತನೇ ಇದ್ದಾನೆ. ಅವನೇ ಹೆಚ್ಚು, ಅವನಿಗಿಂತ ಹೆಚ್ಚು ಯಾರು ಇಲ್ಲ ಅಂತ ಗೊತ್ತಾಗಿರೋರು ಅವ್ರಿಗೆ ಯಾವ ಭಯ ಇರುತ್ತೆ ಹೇಳಿ? ಯಾಕೆ? ಭಗವಂತನಿಗೆ ಸರೆಂಡರ್ ಆಗ್ಬಿಟ್ಟಿರ್ತಾರೆ, ಭಗವಂತನನ್ನೇ ಅವ್ರು ನಂಬಿರ್ತಾರೆ.
ಆ ಭಗವಂತನಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ, ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ತಿಳುವಳಿಕೆ ಅವನಿಗೆ ಬಂದ್ಬಿಟ್ಟಿರೋದ್ರಿಂದ ಯಾವುದ್ರ ಬಗ್ಗೆ ಭಯ ಪಡ್ತಾನೆ, ಏನಕ್ಕೆ ಭಯ ಪಡ್ತಾನೆ ಅವನು? ಯಾವುದಕ್ಕೂ ಭಯ ಪಡೋ ನೆಸೆಸಿಟಿನೇ ಇಲ್ಲ. ಅವನೇನು ಮಾಡ್ತಾನೆ, ಸದಾ ಭಗವಂತನ ಚಿಂತನೆಯಲ್ಲೇ ಮುಳುಗಿರ್ತಾನೆ. ಆ ಚಿಂತನೆಯಲ್ಲಿ ಮುಳುಗಿರೋ ಕಾರಣದಿಂದ ನಿತ್ಯ ನಿರಂತರವಾಗಿ ಪರಮಶಾಂತಿ ಮತ್ತು ಆನಂದದ ಮಹಾನ್ ಸಮುದ್ರದಲ್ಲಿ ಅವನು ಸದಾ ಧ್ಯಾನದಲ್ಲೇ ಮುಳುಗಿ ಆನಂದದಲ್ಲಿ ತೇಲಾಡ್ತಿರ್ತಾನೆ. ಭಗವಂತನ ಧ್ಯಾನದಲ್ಲಿ ಮುಳುಗಬೇಕಾದ್ರೆ ಮೊದಲು ನಮಗೆ ತತ್ವಜ್ಞಾನ ಬೇಕು. ತತ್ವದಿಂದ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅವನ ಧ್ಯಾನದಲ್ಲಿ ನಾವು ಮುಳುಗೋದಕ್ಕಾಗತ್ತೆ. ಮತ್ತೆ ಅವನ ದೃಷ್ಟಿಯಲ್ಲಿ ಭಗವಂತನಿಗಿಂತ ಹೆಚ್ಚು ಯಾರೂ ಇಲ್ಲ ಅಂತಂದಮೇಲೆ ಅವನಿಗೆ ಯಾವುದೂ ಚಿಂತನೆಗಳಿರೋದಿಲ್ಲ, ಬರೀ ಭಗವಂತನಲ್ಲಿ ಮುಳುಗಿರೋದು ಅಷ್ಟೇ. ಅವನ ಧ್ಯಾನದಲ್ಲೇ ಮುಳುಗಿರೋದೇ ಅವನಿಗೆ ಇರೋವಂಥದ್ದು. ಅದಕ್ಕೋಸ್ಕರ ಅವನಿಗೆ ಪರಮಶಾಂತಿ ಮತ್ತು ಆನಂದ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಆ ಒಂದು ಪರಮಶಾಂತಿ ಮತ್ತು ಆನಂದದ ಮಹಾನ್ ಸಮುದ್ರ ಯಾರು ಅಂತಂದರೆ ಭಗವಂತ. ಆ ಭಗವಂತನ ಧ್ಯಾನದಲ್ಲಿ ಅವನು ಮುಳುಗಿರ್ತಾನೆ. ನೋಡಿ, ಭಗವಂತ ಅಂದ್ರೇ ಆನಂದ, ಶಾಂತಿ. ಆ ಶಾಂತಿ ಆನಂದದಲ್ಲಿ ಮುಳುಗಿರ್ತಾನೆ ಅಂದರೆ ಅರ್ಥ ಏನು? ಇವನು ಕಂಪ್ಲೀಟ್ ಆನಂದದಲ್ಲಿರ್ತಾನೆ, ಶಾಂತಿಯಲ್ಲಿರ್ತಾನೆ ಅಂತ ಅರ್ಥ. ಸೊ ಈಗ ನಮಗೆ ಗೊತ್ತಾಯ್ತಾ, ಸರ್ವಲೋಕ ಮಹೇಶ್ವರ ಅಂತಂದರೆ ತಿಳ್ಕೊಳ್ಳೋದು ಏನು ಅಂತಂದರೆ ಎಲ್ಲನೂ ಅವನೇ, ನಿಯಾಮಕನೂ ಅವನೇ, ಸರ್ವಶಕ್ತಿ ಇರೋನು ಅವನೇ, ಸರ್ವಾಧ್ಯಕ್ಷನೂ ಅವನೇ, ಸರ್ವೇಶ್ವರನೂ ಅವನೇ ಅಂತಂದ್ಬಿಟ್ಟು ಈ ರೀತಿ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಯಾವಾಗಲೂ ಅವನ ಚಿಂತನೆಯಲ್ಲೇ ಮುಳುಗಿರ್ತೀವಿ. ಅವನ ಚಿಂತನೆಯಲ್ಲಿ ಮುಳುಗಿರೋದ್ರಿಂದ ಆ ಭಗವಂತ ನಿತ್ಯ ನಿರಂತರ ಪರಮಶಾಂತಿ ಮತ್ತು ಆನಂದದ ಮಹಾನ್ ಸಮುದ್ರವಾಗಿರುವ ಕಾರಣದಿಂದ ಆ ಭಗವಂತನ ಧ್ಯಾನದಲ್ಲಿ ಮುಳುಗಿದ್ರೆ ನಾನು ಆನಂದದಲ್ಲೇ ತೇಲಾಡ್ತಾ ಇರ್ತೀನಿ ಅಂತ ತಾನೇ ಅರ್ಥ ಆಗುತ್ತೆ. ಸೊ ಈ ರೀತಿ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.